ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೈಕೆ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಅರಣ್ಯ ಇಲಾಖೆಯ ಹೊರಡಿಸಿರುವ ನೋಟಿಫಿಕೇಷನ್ ಬಗ್ಗೆ ಚರ್ಚೆಯನ್ನು ಮಾಡೋಣ. 750ಕ್ಕೂ ಹೆಚ್ಚು ಹುದ್ದೆಗಳನ್ನು ಅಧಿಸೂಚನೆಯನ್ನು ಮಾಡಿದ್ದಾರೆ. ಈ ಅಧಿಸೂಚನೆಯಲ್ಲಿ 13 ವೃತ್ತಗಳಲ್ಲಿ ಖಾಲಿ ಜಾಬ್ ವೇಕೆನ್ಸಿಗಳು ಕೂಡ ಇದ್ದಾವೆ. ಅದರಲ್ಲಿ ಮೊದಲಿಗೆ ಬೆಂಗಳೂರು 70 ಇದ್ದಾವೆ. ಆನಂತರ ಬೆಳಗಾವಿ ವೃತ್ತದಲ್ಲಿ 42 ಇದ್ದಾವೆ. ಬಳ್ಳಾರಿಯಲ್ಲಿ ನಾನ್ HK 17, HK 46 ಹುದ್ದೆಗಳಿವೆ. ಮತ್ತು ಚಾಮರಾಜನಗರದಲ್ಲಿ 169 ಇದ್ದಾವೆ. ಚಿಕ್ಕಮಗಳೂರು 56, ಧಾರವಾಡ 12, ಹಾಸನ 30, ಕೆನರಾ 60, ಕೊಡಗು 32, ಕಲಬುರಗಿ HK 4 ಇದ್ದಾವೆ. ಮಂಗಳೂರು 54 ಇವೆ. ಮೈಸೂರು 120 ಇವೆ. ಶಿವಮೊಗ್ಗ 38 ಇವೆ. ಒಟ್ಟು 700 ಹುದ್ದೆಗಳಿವೆ. ನಾನ್ HK 700 ಇದ್ದಾವೆ. HK 50, ಒಟ್ಟು 750 ಹುದ್ದೆಗಳು. ಮತ್ತು ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ 1/8/2026 ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕೊನೆಯ ದಿನಾಂಕ 31/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಅಂದರೆ ಆಗಸ್ಟ್ 31ಕ್ಕೆ ಕೊನೆಯ ದಿನಾಂಕ. ಮತ್ತು ಅತ್ಲೇ ಶುಲ್ಕ ಅಂದರೆ ಅಮೌಂಟು ಪೇ ಮಾಡೋದು 2/9/2026 ತನಕ ಇರುತ್ತೆ. ಅದಾದ ನಂತರ ಶುಲ್ಕದ ಫೀ ಸಾಮಾನ್ಯ ಅರ್ಹತೆಗಳಿಗೆ 200 ರೂಪಾಯಿ ಇರುತ್ತೆ. ಮಹಿಳಾ ಅಭ್ಯರ್ಥಿಗೆ 100 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಅಭ್ಯರ್ಥಿಗಳಿಗೆ 100, ಮಹಿಳಾ ಅಭ್ಯರ್ಥಿಗಳಿಗೆ 50. ತೃತೀಯ ಲಿಂಗಾಯತ ಅಭ್ಯರ್ಥಿಗಳು ಅವರಿಗೆ ಕೂಡ 50 ರೂಪಾಯಿ. ಅರ್ಜಿ ಶುಲ್ಕ ಪಾವತಿ ವಿಧಾನ UPI, ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು. ವೇತನ ಶ್ರೇಣಿ ನೋಡೋದಾದರೆ 27,500 ಹಿಡಿದು 46,675 ಇರ್ತದೆ. ಅದಾದ ನಂತರ ವಿದ್ಯಾರ್ಥಿ ನೋಡೋದಾದರೆ SSLC ಪಾಸ್ ಆಗಿರಬೇಕು. ಅದು ಕಂಪಲ್ಸರಿ SSLC ಬೇಕೇ ಬೇಕು. ವಯೋಮಿತಿಯು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 30, ಪ್ರವರ್ಗ 2A, 2B, 3A, 3B, ಹಿಂದುಳಿದ ಪ್ರವರ್ಗದವರೆಗೂ ಕನಿಷ್ಠ 32, ಗರಿಷ್ಠ 32. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಗರಿಷ್ಠ ಮಿತಿಯು 31. ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಎತ್ತರ ಕನಿಷ್ಠ 163 ಸೆಂಟಿಮೀಟರ್ ಮತ್ತು ಬುಡಕಟ್ಟು ಜನಾಂಗಕ್ಕೆ ಕನಿಷ್ಠ 152. ಎದೆ ಸುತ್ತಳತ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 79 ಸೆಂಟಿಮೀಟರ್ ಮತ್ತು ಬುಡಕಟ್ಟು ಜನಾಂಗದವರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 74 ಸೆಂಟಿಮೀಟರ್. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು SC/STಗೆ 5 ಸೆಂಟಿಮೀಟರ್. ಅವ್ರಿಗೆ 5, ನಿಮಗೂ 5. ಅದಾದ ನಂತರ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 150 ಸೆಂಟಿಮೀಟರ್, ಬುಡಕಟ್ಟು ಜನಾಂಗದವರಿಗೆ 145 ಸೆಂಟಿಮೀಟರ್, ಕನಿಷ್ಠ ತೂಕ 40 kg. ಆನಂತರ ಬುಡಕಟ್ಟು ಜನಾಂಗದವರಿಗೆ ಕನಿಷ್ಠ ತೂಕ 38 kg. ಅದಾದ ನಂತರ ದೈಹಿಕ ತಾಳುವಿಕೆ ಪರೀಕ್ಷೆ. ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟ, 1600 ಮೀಟರ್ ರನ್ನಿಂಗ್ ಇರುತ್ತೆ, ಅದು 7 ನಿಮಿಷದಲ್ಲಿ. ಮಹಿಳೆಯರಿಗೆ 1000 ಮೀಟರ್ ಇರುತ್ತೆ, ಅದು 6 ನಿಮಿಷದಲ್ಲಿ. ಮತ್ತು ದೈಹಿಕ ಸಾಮರ್ಥ್ಯದ ಪರೀಕ್ಷೆ, ಇದು 100 ಮೀಟರ್ ಓಟ 15 ಸೆಕೆಂಡ್ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 18.5
ಸೆಕೆಂಡ್ಗಳು ಇರ್ತವೆ. ಎತ್ತರ ಜಿಗಿತ ಪುರುಷ ಅಭ್ಯರ್ಥಿಗಳಿಗೆ 1.20 ಮೀಟರ್, ಮಹಿಳಾ ಅಭ್ಯರ್ಥಿ ಹಾಗೂ ಮಾಜಿ ಸೈನಿಕರಿಗೆ 0.90 ಮೀಟರ್ ಮತ್ತು ಉದ್ದ ಜಿಗಿತ 3.80 ಮೀಟರ್, ಮಹಿಳಾ ಅಭ್ಯರ್ಥಿಗೆ ಮತ್ತು ಮಾಜಿ ಸೈನಿಕರಿಗೆ 2.50 ಮೀಟರ್ ಮತ್ತು ಶಾರ್ಟ್ಪುಟ್ ಪುರುಷರಿಗೆ 5.60 ಮೀಟರ್, ಮಹಿಳೆಯರಿಗೆ 3.76 ಮೀಟರ್. ಅದಾದ ನಂತರ 800 ಮೀಟರ್ ಓಟ, ಪುರುಷ ಅಭ್ಯರ್ಥಿಗಳು 2 ನಿಮಿಷ 50 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಅದಾದ ನಂತರ 200 ಮೀಟರ್ ಓಟ, ಮಹಿಳೆ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ 40 ಸೆಕೆಂಡ್ಗಳು ಇರ್ತವೆ. ಇದಾದ ನಂತರ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಇವು 5ರಲ್ಲಿ 3 ಪಾಸಾಗಿರಬೇಕು. ಕಡ್ಡಾಯವಾಗಿ 3 ಪಾಸಾಗಬೇಕು. ಪಾಸಾದ ನಂತರ ನೆಕ್ಸ್ಟ್ ನೀವು ಮೆಡಿಕಲಿಗೆ ಕ್ವಾಲಿಫೈ ಆಗ್ತೀರ. ಮೆಡಿಕಲ್ಗೆ ಕ್ವಾಲಿಫೈ ಆದದ್ದನ್ನು ಮುಂದಿನ ಸರದಿಯಲ್ಲಿ ವೆಬ್ಸೈಟ್ ಮೂಲಕ ತಿಳಿಸಲಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ನೋಡೋಣ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.